ಸರ್, ಇವತ್ತು ಪೂಜಾರಿಗಳು ಹೇಳ್ದ ಹಾಗೆ ಗಂಡನ ಕೈಲಿ ತೆಂಗಿನಕಾಯಿ ಓಡಿಸಿ ಪೂಜೆ ಶುರು ಮಾಡ್ಬೇಕು. ಆಯ್ತು ರಾಜಿ. ಅರ್ಥ ಆಯ್ತು ತಾನೆ? ತೆಂಗಿನಕಾಯಿ ನಾನು ಹೊಡಿಬೇಕು ಅಷ್ಟೇ ತಾನೆ? ತೆಂಗಿನಕಾಯಿ ಹೊಡೆದು ನೀವು ನಂಗೆ ಆಶೀರ್ವಾದ ಮಾಡ್ಬೇಕು. ಅದಕ್ಕೆ ನನ್ನ ಕೈ ಯಾವಾಗ್ಲೂ ರೆಡಿ ಇರ್ತವೆ. ಓಂ ನಮೋ ಶ್ರೀಮಾತ್ರೇ ನಮಃ. ಅಯ್ಯೋ ದೇವ್ರೆ, ಅವಳು ಏನೇನೋ ಮಂತ್ರ ಹೇಳ್ತಿದ್ದಾಳೆ, ನಂಗೇನೋ ಬರಲ್ಲ. ಈಗ ಏನ್ ಮಾಡ್ಲಿ? ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೋತೀನಿ. ಪ್ರಶಾಂತ್, ತಗೋ ತೆಂಗಿನಕಾಯಿ ಹೊಡಿ. ಎಲ್ಲಿ ಹೊಡಿಯೋದು? ನನ್ ತಲೆ ಮೇಲೆ ಹೊಡಿ. ಸರಿ ಬಿಡು. ತಲೆಗೆ ಯಾಕೋ ಹೊಡೆದೆ? ತಲೆಗೆ ಹೊಡಿಯೋದ್ಲಣ್ಣ. ಅಸ್ಮಿತಾ, ನಿನ್ ತಲೆ ತುಂಬಾ ಸ್ಟ್ರಾಂಗ್ ಆಗಿದೆ ಅಸ್ಮಿತಾ. ಈ ತೆಂಗಿನಕಾಯಿ ಹೊಡೆದೋಯ್ತು. ನಿನ್ ಮೂತಿ ಹೊಡೆದಾಕ್ತೀನೋ. ಇಲ್ಲಿ ರಾಜಿ ಪೂಜೆ ಮಾಡ್ತಿದ್ದಾಳೆ, ನೀವು ಪಕ್ಕ ಹೋಗಿ ಗಲಾಟೆ ಮಾಡಿ. ಅರೆ ಅಯ್ಯೋ, ರಕ್ತ ಬರ್ತಿದೆ ಅಸ್ಮಿತಾ. ತಲೆ ಹೊಡೆದ್ರೆ ರಕ್ತ ಬರ್ದಿರ ಟೊಮೆಟೊ ರಸ ಬರುತ್ತಾ? ಗುಡ್ ಜೋಕ್. ರಕ್ತ ಬರ್ತಿದ್ಯಲ್ಲ ಶೌರ್ಯ ಸರ್, ಮೊದಲು ತಲೆಗೆ ಬಟ್ಟೆ ಕಟ್ಟಿ, ರಕ್ತ ಸುರಿತಾ ಇದೆ. ಏ ಪ್ರಶಾಂತ್, ಅವಳಿಗೆ ಏನಾದ್ರು ಕಟ್ಟು. ಸರಿ ಆಯ್ತಣ್ಣ. ಏ, ಅದು ನನ್ ಮಾಡಿ ಸೀರೆ ಕಣೋ. ನಿನ್ ರಕ್ತ ನಿಲ್ಸೋದಕ್ಕೆ ತಗೊಂಡಿರೋದು. ಪೂಜೆ ಮಾಡ್ತೀಯಾ ಇಲ್ಲ ಮನೆಗೆ ಹೋಗದ? ನೆನ್ನೆನು ಹೀಗೆ ಹೋದ್ವಿ, ಇವತ್ತಾದ್ರೂ ಮಾಡಕ್ ಬಿಡು. ಸರ್, ನಾನು ಮೊಣಕಾಲಲ್ಲಿ ದೇವಸ್ಥಾನದ ಸುತ್ತ 11 ಪ್ರದಕ್ಷಿಣೆ ಹಾಕ್ಬೇಕು. ಕಂಟಿನ್ಯೂ ಮಾಡು. ರಾಜಿ, ಏನ್ ಹೇಳ್ತಿದ್ಯಾ? ಕೆಳಗಡೆ ನೋಡಿದ್ಯಾ ಹೇಗಿದೆ? ಅಮ್ಮ, ಇವತ್ತು ಕೂಡ ಪೂಜೆ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಪೂರ್ಣ ಆಯ್ತು. ನಾನು ನಿನಗೆ ಋಣಿಯಾಗಿರ್ತೀನಿ. ದೀಕ್ಷೆನ ಕಂಪ್ಲೀಟ್ ಮಾಡಕ್ಕೆ ಇವತ್ತು ರಾತ್ರಿ ದೇವಸ್ಥಾನಕ್ಕೆ ಬರ್ತೀನಿ. ಇದೊಂದು ರಾತ್ರಿ ನನ್ನನ್ನು ಕಾಪಾಡು. ಮತ್ತೆ ರಾತ್ರಿ ಬರ್ಬೇಕಾ? ಸರಿ, ನಾನು ರಾತ್ರಿಗೆ ಬರ್ತೀನಿ. ಅಮ್ಮ, ಒಂದ್ ಪ್ರದಕ್ಷಿಣೆಗೆ ನನ್ನ ಶಕ್ತಿ ಎಲ್ಲ ನೀರ್ ಪಾಲಾಯ್ತು. ನನ್ನ ಕ್ಷಮಿಸ್ಬಿಡು. ಏನಾದ್ರೂ ಒಂದ್ ಮಾಡಿ ನಿಧಿ ನನ್ ಕೈ ಸೇರೋ ಹಾಗೆ ಮಾಡು. ಅದಾದ್ಮೇಲೆ ಮಂಡಿಗೆ ನೀ ಪ್ಯಾಚ್ ಹಾಕೊಂಡಾದ್ರೂ ಪ್ರದಕ್ಷಿಣೆ ಮಾಡ್ತೀನಿ. ಬಾರಾಜಿ. ವಾವ್ ವಾವ್ ಅಮ್ಮ, ತುಂಬಾ ಚೆನ್ನಾಗಿದೆ. ಹಾಯ್ ಹಾಯ್, ನೀವ್ ಯಾವಾಗ ಬಂದ್ರಿ? ಈ ಕ್ರೆಡಿಟ್ ಎಲ್ಲ ಆಂಟಿದೆ. ನಿನಗ್ ಸರ್ಪ್ರೈಸ್ ಕೊಡ್ಬೇಕು ಅಂತ ಹೇಳಿದ್ರು. ಆಂಟಿ ಹೇಳಿದ್ಮೇಲೆ ಬರ್ದೇ ಇರಕ್ಕಾಗುತ್ತಾ? ಏನಮ್ಮ ಇದೆಲ್ಲ? ನಾನ್ ಜಸ್ಟ್ ಒಂದ್ ಡ್ಯಾನ್ಸ್ ಕ್ಲಾಸ್ ಬೇಕು ಅಂತ ಕೇಳ್ದೆ, ಆದ್ರೆ ನೀನ್ ಈ ರೇಂಜಿಗೆ ರೆಡಿ ಮಾಡಿಸ್ತೀಯ ಅಂತ ನಾನ್ ಖಂಡಿತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿರೋ ಅಮ್ಮನವ್ರಿಗೆ ತಮ್ಮ ಒಬ್ಳು ಮಗ್ಳಿಗೋಸ್ಕರ 2 ಕೋಟಿ ಖರ್ಚು ಮಾಡಿ ಇಷ್ಟನ್ನು ಮಾಡಲ್ವಾ? ನೀವ್ ಹ್ಯಾಪಿ ಆಗಿದ್ರೆ ಮೇಡಮ್ ಹ್ಯಾಪಿ ಆಗಿರ್ತಾರೆ. ನೀವಿಬ್ರು ಹ್ಯಾಪಿ ಆಗಿದ್ರೆ ನಾವೆಲ್ಲರೂ ಹ್ಯಾಪಿ ಆಗಿರ್ತೀವಿ ಮೇಡಮ್. ಅಮ್ಮ, ನೀನ್ ಏನಾದ್ರೂ ಕೆಲಸ ಮಾಡಿದ್ರೆ
ಅದ್ರ ಹಿಂದೆ ಏನೋ ಒಂದ್ ಬಲವಾದ ಕಾರಣ ಇರತ್ತೆ ಅಲ್ವಾ? ಈ ಸ್ಕೂಲ್ ಓಪನ್ ಮಾಡೋದಕ್ಕೂ ಕೂಡ ನನ್ ಮೇಲ್ ನಿನ್ಗಿರೋ ಪ್ರೀತಿ ಮಾತ್ರ ಕಾರಣನಾ? ಆ ರಾಜಾರಾಮ್ ಮೇಲಿರೋ ದ್ವೇಷ ಕೂಡ ಕಾರಣನೇ. ಈ ಊರಲ್ಲಿ ಇನ್ನು ಸಂಸ್ಕೃತಿ, ಸಂಪ್ರದಾಯಗಳು, ಸಂಸ್ಕಾರ, ಮಣ್ಣು ಮಸಿ ಅನ್ಕೊಂಡು ಇಲ್ಲೇ ನಿಂತು ಹೋಗಿದ್ದಾನಲ್ವಾ ರಾಜಾರಾಮಣ್ಣ. ನಾವ್ ಈ ಜಾಗಕ್ಕೆ ಸ್ಟೆಪ್ ಇನ್ ಆದ್ಮೇಲೆ ಮಣ್ಣೆಲ್ಲ ಮಾರ್ಬಲ್ಸ್ ಆಗ್ಬೇಕು, ಕಲ್ಚರ್ ಎಲ್ಲ ವೆಸ್ಟರ್ನೈಸ್ ಆಗ್ಬೇಕು, ಇಲ್ಲಿರೋ ಮನುಷ್ಯರೆಲ್ಲರೂ ಬದಲಾಗ್ಬೇಕು, ನಮ್ ಕಡೆಗೆ ಬರ್ಬೇಕು. ನಾವ್ ಅನ್ಕೊಂಡ್ರೆ ಮಣ್ಣು ಮಾತ್ರ ಅಲ್ಲ, ಮನುಷ್ಯರ ಮೈಂಡ್ ಸೆಟ್ ಕೂಡ ಬದಲಾಯಿಸಬಹುದು ಅಂತ ಅವನಿಗೆ ಅರ್ಥ ಆಗ್ಬೇಕು. ವಾವ್, ಸೂಪರ್ ಅಮ್ಮ. ಇಷ್ಟು ದಿನ ಈ ರಾಮಪುರಕ್ಕೆ ರಾಜಾರಾಮ್ ಒಬ್ನೇ ಕಿಂಗ್ ಆಗಿದ್ದ. ಇವಾಗ ನೀನು ಕಿಂಗ್ ಮೇಕರ್ ಆಗಿ ಬಂದು ಅವನ್ ಪ್ರತಿ ಸ್ಟೆಪ್ಪಿಗೂ ಚೆಕ್ ಇಡ್ತಾ ಇದ್ರೆ ವಾ 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 ವಾ, ನಿನ್ನ ಹೊಗಳೋದಕ್ಕೆ ಪದಗಳೇ ಸಾಕಾಗ್ತಿಲ್ಲ. ನಮಗ್ ಗೊತ್ತಿರೋ ಈ ಊರನ್ನ ಆದಷ್ಟು ಬೇಗ ಟೋಟಲ್ ಆಗಿ ಚೇಂಜ್ ಮಾಡ್ತೀನಿ. ಅದೆಲ್ಲ ನಿನ್ ಕೈಯಲ್ಲೇ ಇರೋದು. ಈ ಊರಲ್ಲಿರುವಂತಹ ಪ್ರತಿಯೊಬ್ಬರ ಮಗಳೋ ಮಗನೂ ಬಂದು ಇಲ್ಲಿಗೆ ಜಾಯಿನ್ ಆಗ್ಬೇಕು. ಬಟ್ಟೆಗಳು ಹರ್ಕೊಂಡು ಅದನ್ನೇ ಸ್ಟೈಲ್ ಅನ್ಕೊಂಡು ಊರಲ್ಲಿ ಹುಚ್ಚ ನಾಯಿ ತರ ಓಡಾಡ್ಬೇಕು. ಅದನ್ನ ನೋಡಿ ಆ ರಾಜಾರಾಮೇ ಹುಚ್ಚ ಆಗ್ಬೇಕು. ಅಂಡರ್ಸ್ಟ್ಯಾಂಡ್? ನಾನ್ ನೋಡ್ಕೋತೀನಿ ಅಮ್ಮ.